ಸ್ನೇಹಿತರೆ, ಪವಿತ್ರ ಬಂಧನ ಧಾರಾವಾಹಿಯ ನಾಳೆಯ ಸಂಚಿಕೆಯಲ್ಲಿ ಪವಿತ್ರ ಮತ್ತೆ ದೇವ್ ಇಬ್ರು ಕೂಡ ಒಂದಾಗ್ತಾರೆ. ಸೊ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆಯಲ್ಲಿ ಏನೇನೆಲ್ಲ ಆಗತ್ತೆ ಅನ್ನುವಂತ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡ್ಕೊಂಡ್ ಬರೋಣ. ಸ್ಕಿಪ್ ಮಾಡೋದಕ್ ಮಾತ್ರ ಹೋಗ್ಲೇಬೇಡಿ, ಇಂಟ್ರೆಸ್ಟಿಂಗ್ ಇದೆ, ಕೊನೆ ತನಕ ನೋಡಿ. ಪವಿತ್ರ ಇಲ್ಲಿ ಗ್ಲಾಸಿನ ಪೀಸ್ ಮೇಲೆಲ್ಲ ನಡ್ಕೊಂಡು ತನ್ನ ವ್ರತವನ್ನ ಕಂಪ್ಲೀಟ್ ಮಾಡುವಂತಹ ಪ್ರಯತ್ನದಲ್ಲಿ ಇರ್ತಾಳೆ. ಆಗ ದೇವ್ ಕಣ್ಣಲ್ಲಂತೂ ಕಣ್ಣೀರ್ ಬರ್ತಾ ಇರತ್ತೆ. ಅಯ್ಯೋ ದೇವ್ರೆ, ನನ್ ಪವಿತ್ರ ಈ ರೀತಿ ಕಷ್ಟ ಪಡ್ತಾ ಇದ್ದಾಳಲ್ಲ, ಅದು ನನ್ಗೋಸ್ಕರ. ಈ ರೀತಿ ಎಲ್ಲ ಆಗ್ಬಾರ್ದು, ಪವಿತ್ರ ಚೆನ್ನಾಗಿರ್ಬೇಕು, ನನ್ಗೆ ಏನಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಅಲ್ಲೇ ಇದ್ದಂತಹ ಬಾವಿಗೆ ಹೋಗ್ಬಿಟ್ಟು ನೀರನ್ನ ತಗೊಂಡ್ ಬಂದು ಆ ಒಂದು ಗ್ಲಾಸ್ ಪೀಸ್ ಮೇಲೆ ಹಾಕ್ತಾ ಇರ್ತಾನೆ. ಸೊ ನೀರನ್ನ ಹಾಕ್ತಾ ಇರೋದ್ರಿಂದ ಆ ಗ್ಲಾಸ್ ಪೀಸ್ ಎಲ್ಲ ಸರಿತಾ ಇರತ್ತೆ, ಪವಿತ್ರಗೆ ನಡ್ಕೊಂಡು ಹೋಗೋದಕ್ಕೆ ಈಸಿ ಆಗ್ತಾ ಇರತ್ತೆ. ಆಗ ಪವಿತ್ರ ಮನ್ಸಲ್ಲೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಅಯ್ಯೋ ದೇವ್ರೆ, ನನ್ ಗಂಡ ಯಾಕಿಷ್ಟೋ ನನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾನೆ, ಹಾಗಾದ್ರೆ ನನ್ ಬಗ್ಗೆ ಅವನಿಗೆ ತುಂಬಾನೇ ಪ್ರೀತಿ ಇದೆಯಾ, ಹಾಗಾದ್ರೆ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಪವಿತ್ರ ಮನ್ಸಲ್ಲೂ ಕೂಡ ಅನಿಸ್ತಾ ಈ ರೀತಿ ದೇವ್ ಅವರು ಕಷ್ಟ ಪಡ್ತಾ ಇರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ನನ್ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ದೇವ್ ಜೊತೆ ಒಂದಾಗ್ಬೇಕು, ಆಗ ಮಾತ್ರ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಪವಿತ್ರ ಅಲ್ಲಿ ಮನ್ಸಲ್ಲಿ ಅಂದ್ಕೊಳ್ತಾ ದೇವ್ಗೆ ಏನೂ ಆಗ್ಬಾರ್ದು, ನಾನ್ ಈ ಒಂದು ವ್ರತವನ್ನ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ನು ಕೂಡ ಮನ್ಸಲ್ಲಿ ದೃಢ ನಿರ್ಧಾರವನ್ನ ಮಾಡ್ಕೊಂಡು ಆ ಒಂದು ವ್ರತವನ್ನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಹಾಗೋ ಹೀಗೋ ಆ ಒಂದು ವ್ರತವನ್ನ ಕೂಡ ಮುಗಿಸ್ತಾ ಇರುವಂತ ಟೈಮ್ ಅಲ್ಲಿ ಸುಸ್ತಾಗಿ ಬಿದ್ಬಿಡ್ತಾಳೆ. ಆಗ ದೇವ್ ಬಂದು ಅವಳನ್ನ ಹಿಡ್ಕೋತಾನೆ. ಪವಿತ್ರ ಏನಾಯ್ತು, ಏನು ಆಗಿಲ್ಲ ತಾನೆ ಅಂತ ಹೇಳ್ತಾ ಇರುವಾಗ, ಏನು ಆಗಿಲ್ಲ ದೇವ್ ಸರ್, ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರುವಾಗ, ಪವಿತ್ರ ನಿನ್ಗೇನ್ ತಲೆ ಕೆಟ್ಟಿದ್ಯಾ, ಇಷ್ಟೆಲ್ಲ ವ್ರತ ಮಾಡುವಂತದ್ದು ಏನಾದ್ರೂ ಅವಶ್ಯಕತೆ ಇದೆಯಾ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸು ಅಂತ ಹೇಳ್ತಾ ಇದ್ರು ಕೂಡ ಆಗ ಗುರುಗಳಲ್ಲಿ ಬಂದ್ಬಿಟ್ಟು, ಪವಿತ್ರ ಈಗ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ, ಈ ಒಂದು ವ್ರತವನ್ನ ನಿರಾಳವಾಗಿ ಕಂಪ್ಲೀಟ್ ಮಾಡಿದ್ಯಾ, ಎಷ್ಟೇ ಕಷ್ಟ ಆದ್ರೂ ಕೂಡ ನೀನ್ ಬಿಡ್ತಾ ಇಲ್ಲ, ಹಾಗೆ ಇನ್ನೊಂದು ವ್ರತ ಕೂಡ ಇದೆ, ಅಂದ್ರೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಇವಾಗ ಅಂತ ಹೇಳಿದಾಗ ಶಾಕ್ ಆಗತ್ತೆ ದೇವ್ಗೆ. ಗುರುಗಳೇ ಏನ್ ಹೇಳ್ತಾ ಇದ್ರ, ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ, ಅಲ್ಲ ಇದನ್ನ ಕಂಟಿನ್ಯೂ ಮಾಡೋದಂದ್ರೆ ಏನ್ ಅರ್ಥ, ಇವಾಗ ನೋಡಿದ್ರೆ ಅವಳನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ಕಾಲಿಗೆಲ್ಲ ಅಷ್ಟು ಗಾಯ ಆಗಿದೆ, ಇನ್ನು ವ್ರತವನ್ನ ಮಾಡ್ಬೇಕಂತ ಹೇಳಿದಾಗ, ಹೌದಪ್ಪ ದೇವ್, ವ್ರತವನ್ನ ಮಾಡ್ಲೇಬೇಕು, ಯಾಕಂತಂದ್ರೆ ಈಗ ಅರ್ಧಂಬರ್ಧ ಆಗಿದೆ, ಈ ಒಂದು ವ್ರತವನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿನ್ ಜೀವ ಉಳಿಯೋದಕ್ ಸಾಧ್ಯ, ನಿನ್ಗೇನು ಆಗಲ್ಲ ಅಂತ ಹೇಳ್ತಾ ಇರುವಾಗ, ಗುರುಗಳೇ ನನ್ಗೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಪವಿತ್ರ ಈ ರೀತಿ ಕಷ್ಟ ಪಡ್ತಾ ಇರೋದನ್ನ ನಿಜವಾಗ್ಲೂ ನಂತರ ನೋಡೋದಕ್ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸಿ ಅಂತ ಹೇಳಿದಾಗ, ಗುರುಗಳೇ ನಾನ್ ಮಾಡ್ತೀನಿ ಈ ವ್ರತನ, ನಾನ್ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನುವಂತ ದೃಢ ನಿರ್ಧಾರವನ್ನ ಇಟ್ಕೊಂಡೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಗುಡ್ ಪವಿತ್ರ, ಇದೇ ರೀತಿ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು, ನೋಡಪ್ಪ ದೇವ್, ಇವಾಗ ಈ ಒಂದು ಅರ್ಶನ ಕುಂಕುಮನ ನೀನು ಪವಿತ್ರಗೆ ಹಚ್ಬೇಕು ಅಂತ ಹೇಳಿದಾಗ ದೇವ್ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಒಂದು ಕುಂಕುಮನ ಪವಿತ್ರ ಹಣೆಗೆ ಇಡ್ತಾ ಇರ್ತಾರೆ. ಆಗ ಪವಿತ್ರ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬಿಡ್ತಾಳೆ. ಏನಂತಂದ್ರೆ, ನೀವು ನನ್ಗೆ ಏನಾಗ್ಬೇಕು ಅಂತ ಮೊದ್ಲು ಕೇಳಿರ್ತಾಳಲ್ವಾ ದೇವ್ ಹತ್ರ, ಆಗ ಅದನ್ನೇ ನೆನ್ಸ್ಕೊಳ್ತಾ ಪವಿತ್ರ ಅಲ್ಲಿ ಮನ್ಸಲ್ಲಿ ಖುಷಿ ಪಡ್ತಾ ಇರ್ತಾಳೆ. ದೇವ್ ಕೈಯಂತೂ ನಡುತ್ತಾ ಇರತ್ತೆ ಅವಳು ಕುಂಕುಮ ಹಚ್ಚೋದಕ್ಕೆ. ಪವಿತ್ರ ದೇವ್ ಮುಖನ ನೋಡ್ತಾ ಇರ್ತಾಳೆ, ದೇವ್ ಪವಿತ್ರ ಮುಖನ ನೋಡ್ತಾ ಇರ್ತಾರೆ. ಸೊ ಇಬ್ರು ಕೂಡ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ತುಂಬಾನೇ ಖುಷಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ಗುರುಗಳು ಹೇಳ್ತಾರೆ, ಈಗ ಹೂವನ್ನ ಮುಡಿಸ್ಬೇಕು ಅಂತ ಹೇಳಿದಾಗ ದೇವ್ ಕೈ ನಡಕ್ತಾ ಇರತ್ತೆ, ಹೂವನ್ನ ಕೂಡ ಮುಡಿಸ್ತಾ ಇರ್ತಾನೆ. ಸೊ ಇದರಿಂದ ಪವಿತ್ರಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಆಗ ಗುರುಗಳು ಹೇಳ್ತಾರೆ, ನೋಡಮ್ಮ ಪವಿತ್ರ, ನೀನ್ ಇವಾಗ ಈ ಒಂದು ದೀಪವನ್ನ ತಗೊಂಡು, ಅಂದ್ರೆ ದೊಡ್ಡದಾಗಿರತ್ತೆ ಆ ದೀಪ, ಬೆಂಕಿಯ ದೀಪ, ಆ ಒಂದು ದೀಪನ ತಗೊಂಡು ನೀನ್ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ, ಸರಿ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ಆ ಒಂದು ದೀಪನ ಎತ್ಕೊಳ್ಳೋದಕ್ಕೆ ಹೋಗ್ತಾಳೆ. ತುಂಬಾನೇ ವೇಟ್ ಇರತ್ತೆ, ತುಂಬಾನೇ ದೊಡ್ಡದಾಗಿರತ್ತಲ್ವಾ, ಸೊ ಆಗೋದೇ ಇಲ್ಲ ಅವಳ ಹತ್ರ. ಹಾಗೋ ಹೀಗೋ ಕಷ್ಟಪಟ್ಟು ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಅದನ್ನ ನೋಡಿದಂತಹ ದೇವ್ಗಂತೂ ತುಂಬಾನೇ ಬೇಜಾರಾಗ್ತಾ ಇರತ್ತೆ. ಯಾಕಂತಂದ್ರೆ ಪವಿತ್ರ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಆಗ ಅದನ್ನ ಎತ್ಕೊಂಡು ಹೋಗೋದಕ್ಕಾಗದೆ, ಅಂದ್ರೆ 3 ಸುತ್ತನ್ನ ಹಾಕ್ಬೇಕಾಗಿರತ್ತೆ, ಅವಳ ಹತ್ರ 1 ಸುತ್ತನ್ನ ಕೂಡ ಹಾಕೋದಕ್ಕಾಗಲ್ಲ, ಅಷ್ಟೊಂದು ವೇಟ್ ಇರತ್ತೆ. ಹೋಗ್ತಾ ಹೋಗ್ತಾ ಅವಳು ಇನ್ನೇನ್ ಕಾಲ್ ಜಾರ್ ಬೀಳ್ಬೇಕು ಅನ್ನುವಂತ ಟೈಮಿಗೆ ದೇವ್ ಹೋಗಿ ಹಿಡ್ಕೊಳ್ತಾನೆ ಆ ಒಂದು ಆ ದೀಪನ ಹಿಡ್ಕೊಂಡು ದೇವ್ ಅದನ್ನ ಆ ಒಂದು ವ್ರತವನ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆಗ ತಾತ ಅಜ್ಜಿ ಎಲ್ರು ಕೂಡ ಇರ್ತಾರಲ್ವಾ, ಅವರಿಗೆಲ್ಲ ಶಾಕ್ ಆಗತ್ತೆ. ಅಯ್ಯೋ ದೇವ್ರೆ, ದೇವ್ ಹೋಗಿ ಈ ದೀಪವನ್ನ ಹಿಡ್ಕೊಂಡ್ಬಿಟ್ನ, ಹಾಗಾದ್ರೆ ವ್ರತ ಅಲ್ಲಿಗೆ ಭಂಗ ಆಯ್ತಾ ಅಂತ ಹೇಳ್ಬಿಟ್ಟು ತುಂಬಾನೇ ಟೆನ್ಷನ್ ಅಲ್ಲಿ ಗುರುಗಳ ಹತ್ರ ಕೇಳಿದಾಗ, ಅಯ್ಯೋ ಆ ರೀತಿ ಏನು ಇಲ್ಲ, ಅವನು ಅವಳ ಗಂಡ ಅಲ್ವಾ, ಅಂದ್ರೆ ಅರ್ಧಾಂಗಿ ಅಲ್ವಾ ಇಬ್ರು ಕೂಡ, ಸೊ ಅವನೇನಾದ್ರೂ ಹೆಲ್ಪ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ಇಬ್ರು ಒಂದೇ ಆಗ್ಬಿಟ್ಟಿದ್ದಾರೆ ಇವಾಗ ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಸೊ ಇದರಿಂದ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ಆದ್ರೆ ನಮ್ರತ ಮಾತ್ರ ಉರ್ಕೊಳ್ತಾ ಇರ್ತಾಳೆ. ಇವಳು ಎಲ್ಲಾ ವ್ರತವನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾಳೆ, ಹಾಗಾದ್ರೆ ರಾಧಿಕಾ ಇವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ, ದೇವ್ ಇವಳನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ರೆ ಮುಗ್ದೆ ಹೋಯ್ತು, ನಾನ್ ಮತ್ತೆ ದೇವ್ ಜೀವನದಲ್ಲಿ ಎಂಟ್ರಿ ಆಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ರತ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾಳೆ. ಹಾಗೆ ಪವಿತ್ರಗಂತೂ ದೇವ್ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾ ಇರತ್ತೆ ಇನ್ನು ಕೂಡ. ಹಾಗೆ ದೇವ್ಗಿನ್ನು ಕೇಳಲೇ ಬೇಡ, ತುಂಬಾನೇ ಪ್ರೀತಿ ಜಾಸ್ತಿ ಆಗ್ತಾ ಇರತ್ತೆ. ಹಾಗೆ ಗುರುಗಳು ಬಂದ್ಬಿಟ್ಟು ಇನ್ನೂ ಒಂದ್ ವ್ರತ ಇದೆ ಅಂತ ಹೇಳ್ತಾರೆ.
ಆಗ ದೇವ್ಗಿನ್ನು ಕೋಪ ಬಂದ್ಬಿಡತ್ತೆ. ಗುರುಗಳೇ ಏನ್ ಹೇಳ್ತಾ ಇದ್ದೀರಾ, ಇಷ್ಟ ಆಗಿದ್ದು ಸಾಕಾಗಿಲ್ವಾ ಅಂತ ಹೇಳಿದಾಗ, ಇಲ್ಲಪ್ಪ ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು, ಇಲ್ಲಂತಂದ್ರೆ ಇಷ್ಟೊತ್ತು ಮಾಡಿದೆಲ್ಲವೂ ಕೂಡ ವ್ಯರ್ಥ ಆಗತ್ತೆ ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದಾಗ, ಸರಿ ಆಯ್ತು ಗುರುಗಳೇ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪವಿತ್ರ ಡಿಸೈಡ್ ಆಗಿ ಆ ಒಂದು ವ್ರತವನ್ನ ಮಾಡೋದಕ್ಕೆ ಕೂಡ ಶುರು ಮಾಡ್ತಾಳೆ. 3 ಸುತ್ತು ಉರುಳಿ ಸೇವೆ ಮಾಡ್ಬೇಕು ಅಂತ ಹೇಳಿದಾಗ, ಸರಿ ಆಯ್ತು ಗುರುಗಳೇ ಅಂತ ಹೇಳ್ಬಿಟ್ಟು ಉರುಳು ಸೇವೆ ಮಾಡೋದಕ್ಕೆ ಹೋಗ್ತಾರೆ. ಆಗ ಅವಳ ಹಿಂದೆನೆ ದೇವ್ ಕೂಡ ಹೋಗ್ತಾನೆ. ಅಂದ್ರೆ ಗುರುಗಳು ಹೇಳಿರ್ತಾರೆ, ಆ ಒಂದು ಬಟ್ಟೆನೆಲ್ಲ ನೀನ್ ಸರಿ ಮಾಡ್ತಾ ಹೋಗ್ಬೇಕು, ಅವಳ ಹಿಂದೆನೆ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು ಉರುಳು ಸೇವೆ ಮಾಡುವಂತ ಟೈಮಿಗೆ ಅವಳ ಬಟ್ಟೆನೆಲ್ಲ ಸರಿ ಮಾಡ್ತಾ ದೇವ್ ಹೋಗ್ತಾ ಇರ್ತಾನೆ. ಅವಳಿಗಂತೂ ತುಂಬಾನೇ ಸುಸ್ತಾಗಿರತ್ತೆ. ಆದ್ರೆ ದೇವ್ ಮುಖನ ನೋಡ್ಬಿಟ್ಟು ಆ ಒಂದು ವ್ರತವನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾಳೆ. ಹಾಗೆ ಇದನ್ನ ನೋಡಿದಂತಹ ರಾಧಿಕಾಗಂತೂ ತುಂಬಾನೇ ಖುಷಿಯಾಗಿರುತ್ತೆ. ಅಯ್ಯೋ ದೇವ್ರೆ, ಹಾಗಾದ್ರೆ ಪವಿತ್ರ ನನ್ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತಂದ್ರೆ ನಿಜವಾಗ್ಲೂ ಪವಿತ್ರ ನನ್ ಮಗನನ್ನ ಇಷ್ಟೊಂದು ಇಷ್ಟ ಪಡ್ತಾ ಇದ್ದಾಳ, ಅವನ್ ಜೀವದ ಮೇಲೆ ಇಷ್ಟೊಂದು ಕಾಳಜಿ ಇದೆಯಾ, ಹಾಗಾದ್ರೆ ಪವಿತ್ರ ನನ್ನ ನಿಜವಾದಂತ ಸೊಸೆನೆ ಅಂತ ಹೇಳ್ಬಿಟ್ಟು ಇಲ್ಲಿ ರಾಧಿಕಾ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ನಮ್ರತಾ ಅಂತೂ ಉರ್ಕೊಳ್ತಾ ಇರ್ತಾಳೆ. ಹಾಗೆ ಸುಸ್ತಾಗಿ ಇನ್ನೇನು ಬೀಳ್ಬೇಕು ಅನ್ನುವಂತ ಟೈಮ್ ಅಲ್ಲಿ ದೇವ್ ಹೋಗಿ ಪವಿತ್ರನ ಹಿಡ್ಕೊಂಡು ಅಲ್ಲಿಂದ ಕಾರ್ ಒಳಗಡೆ ತಗೊಂಡೋಗಿ ಕೂರಿಸ್ತಾನೆ. ಸರಿ ಆಯ್ತಪ್ಪ, ಇವಾಗ ಎಲ್ಲ ವ್ರತ ಕೂಡ ಕಂಪ್ಲೀಟ್ ಆಗಿದೆ, ಇನ್ನು ನಿನ್ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಪವಿತ್ರ ನಿನ್ ಜೊತೆ ಇರುವವರೆಗೂ ನಿನ್ ಜೀವಕ್ಕೆ ಯಾವುದೇ ಅಪಾಯ ಆಗಲ್ಲ, ದಯವಿಟ್ಟು ನೀನ್ ನಿನ್ ಮೇಲೆ ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ, ಪವಿತ್ರನು ಕೂಡ ನಿನ್ನಿಂದ ದೂರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಗುರುಗಳು ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಪವಿತ್ರನೇ ನಿನ್ ಜೀವಕ್ಕೆ ಉಳಿಸೋದಕ್ಕೆ ಕಾರಣ ಅಂತ ಹೇಳ್ತಾ ಇರುವಾಗ ರಾಧಿಕಾಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಹಾಗಾದ್ರೆ ಪವಿತ್ರ ನಿಜವಾಗ್ಲೂ ಇಷ್ಟೊಂದು ಇಷ್ಟ ಪಡ್ತಾ ಇದ್ದಾಳೆ ನನ್ ಮಗನ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ನಮ್ರತಾ ಕೂಡ ತುಂಬಾನೇ ಉರ್ಕೊಳ್ತಾ ಇರ್ತಾರೆ. ಹಾಗೋ ಹೀಗೋ ಮನೆಗೆ ಹೋಗಿ ಮುಟ್ತಾರೆ. ಮನೆಗೆ ಹೋದವಾಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ದೇವ್. ಅಲ್ಲ, ಗ್ಲಾಸ್ ಪೀಸ್ ಅಷ್ಟು ಬೇಗ ಅಲ್ಲಿಂದ ಹೇಗ್ ಬರೋದಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರುವಾಗ ರಾಧಿಕಾ ಬಂದು ನಮ್ರತಾ ಕೆನ್ನೆಗೆ ಹೊಡಿತಾಳೆ. ಆಗ ಏನಾಯ್ತು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅತ್ತೆ ಅಂತ ಕೇಳಿದಾಗ, ನೀನ್ ಮಾಡಿರುವಂತ ಎಲ್ಲ ವಿಚಾರ ಕೂಡ ಬಯಲಾಗಿದೆ, ನೀನ್ ಇಂಥ ಕೆಲಸವನ್ನ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ, ಊಟ ಮಾಡಿದಂತ ಮನೆಗೆ 2 ಬಗಿತಾ ಇದೆಯಲ್ಲ, ಅಲ್ಲ ನಿನ್ನಂತವಳ ನಾನ್ ಯಾವತ್ತೂ ಕೂಡ ನೋಡಿಲ್ಲ, ದಯವಿಟ್ಟು ಈ ಮನೆಯಿಂದ ಹೊರಟು ಹೋಗ್ಬಿಡು ಅಂತ ಹೇಳ್ಬಿಟ್ಟು ನಮ್ರತಾ ಅಮ್ಮ ಹಾಗೆ ನಮ್ರತಾಗೆ ರಾಧಿಕಾ ಬೈತಾ ಇರ್ತಾಳೆ. ಇದನ್ನ ನೋಡಿದಂತಹ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗ್ತಾ ಇರತ್ತೆ. ಅಯ್ಯೋ ಏನ್ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಕೇಳ್ತಾ ಇರುವಾಗ, ತಾತ ಅಜ್ಜಿ ಎಲ್ರು ಕೂಡ ಕೇಳ್ತಾ ಇರುವಾಗ ಆಗಿರುವಂತ ಎಲ್ಲ ವಿಚಾರವನ್ನ ಹೇಳ್ತಾಳೆ. ಅಂದ್ರೆ ಇಲ್ಲಿ ಗ್ಲಾಸ್ ಪೀಸ್ ಆಗಿರುವಂತದನ್ನ ನಾನೇ ನನ್ ಕಣ್ಣಾರೆ ನೋಡಿದ್ದೀನಿ ಅನ್ನುವಂತ ಮಾತನ್ನ ಇಲ್ಲಿ ರಾಧಿಕಾ ಹೇಳ್ತಾ ಇರ್ತಾರೆ. ಇದರಿಂದ ಕೋಪಗೊಂಡಂತಹ ದೇವ್ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಹೊಡೆಯೋದಕ್ಕೆ ಹೋಗ್ತಾನೆ. ಅಲ್ಲ, ನಿನ್ನನ್ನ ನಾನು ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಂಥ ಕೆಲಸವನ್ನ ಮಾಡ್ತೀಯ, ಪವಿತ್ರನ ಈ ಮನೆಯಿಂದ ಆಚೆ ಹಾಕ್ಬೇಕು, ನೀನ್ ಆ ಸ್ಥಾನಕ್ಕೆ ಬರ್ಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶಕ್ಕೆ ಈ ರೀತಿ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದೀಯ. ನನ್ ಜೀವನದಲ್ಲಿ ಯಾವತ್ತೂ ಕೂಡ ನಿನ್ನನ್ನ ನಾನು ನೋಡೋದಕ್ಕೂ ಸಾಧ್ಯನೇ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರುವಾಗ ನಮ್ರತಾ ಮನ್ಸಲ್ಲಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ. ದೇವ್, ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತಾ ಇದೆಯಲ್ವಾ, ಅದು ಪವಿತ್ರಗೋಸ್ಕರ, ನಿನ್ನನ್ನ ಕೂಡ ನಾನ್ ಬೀದಿಗೆ ತರ್ತೀನಿ, ಹಾಗೆ ಪವಿತ್ರನ ಕೂಡ ನಾನ್ ಬೀದಿಗೆ ತಂದೆ ತರ್ತೀನಿ, ಇದ್ರ ಸೇಡನ್ನ ನಾನ್ ತೀರ್ಸ್ಕೋತೀನಿ ಅಂತ ಹೇಳ್ಬಿಟ್ಟು ನಮ್ರತಾ ಇಲ್ಲಿ ತುಂಬಾನೇ ಕೋಪಗೊಂಡು ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಹಾಗೆ ಈ ಕಡೆ ದೇವ್ ಬಂದ್ಬಿಟ್ಟು ಪವಿತ್ರನ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಆಗ ಪವಿತ್ರ ಹೇಳ್ತಾಳೆ, ದೇವ್ ಸರ್, ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ, ನಾನ್ ನಿಮ್ ಹೆಂಡತಿಯಾಗಿ ಜೀವನ ಪೂರ್ತಿ ಹೀಗೆ ಇರ್ಬೋದು ಅಂತ ಕೇಳಿದಾಗ ಪವಿತ್ರ ಅವಳನ್ನ ಹಗ್ ಮಾಡ್ಕೊಬಿಡ್ತಾನೆ. ಹಾಗೆ ಪವಿತ್ರ ಹಾಗೆ ದೇವ್ ಇಬ್ರು ಕೂಡ ಒಂದಾಗ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಈ ಒಂದು ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಮುಂದಿನ ಅಪ್ಡೇಟ್ಸ್ ಆದಷ್ಟು ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.